ಆಲ್ಕೋಹಾಲ್ ತಗೊಂಡಾಗ ಬಾಡಿಯಲ್ಲಿ ಏನೆಲ್ಲ ಚೇಂಜಸ್ ಆಗುತ್ತೆ ಅಂತ ಹೇಳ್ತೀನಿ. ಇನಿಷಿಯಲ್ ಆಗಿ ಸ್ವಲ್ಪ ಕ್ವಾಂಟಿಟಿಯಲ್ಲಿ ಆಲ್ಕೋಹಾಲ್ ತಗೊಂಡಾಗ ಫಸ್ಟ್ ಸ್ಟೇಜ್ ಆಫ್ ಯೂಫೋರಿಯಾ ಅಂತ ಆಗುತ್ತೆ. ಅಲ್ಲಿ ಫೀಲ್ ಗುಡ್ ಹಾರ್ಮೋನ್ಸ್ ಲೈಕ್ ಡೊಪಾಮಿನ್, ಸೆರೋಟೋನಿನ್ ಇವೆಲ್ಲ ಸೆಕ್ರೆಟ್ ಆಗುತ್ತೆ. ಅದರಿಂದ ನಮ್ಮ ಮೈಂಡ್ ರಿಲ್ಯಾಕ್ಸ್ ಆಗಿರುತ್ತೆ, ಕಾನ್ಫಿಡೆಂಟ್ ಆಗಿರ್ತೀರ, ಸ್ವಲ್ಪ ಜಡ್ಜ್ಮೆಂಟ್ ಲಾಸ್ ಇರುತ್ತೆ, ಜಾಸ್ತಿ ಮಾತಾಡ್ತೀರಾ. ಹಾಗೆ ಜಾಸ್ತಿ ಕ್ವಾಂಟಿಟಿಯಲ್ಲಿ ಆಲ್ಕೋಹಾಲ್ ತಗೊಂಡಾಗ ನೆಕ್ಸ್ಟ್ ಸ್ಟೇಜ್ ಆಫ್ ಎಕ್ಸೈಟ್ಮೆಂಟ್ ಅಂತ ಆಗುತ್ತೆ. ಅಲ್ಲಿ ಗಾಬಾ ರಿಲೀಸ್ ಆಗುತ್ತೆ. ಈ ಸ್ಟೇಜಲ್ಲಿ ನಿಮಗೆ ಎಮೋಷ್ನಲ್ ಇಂಬ್ಯಾಲೆನ್ಸ್ ಆಗುತ್ತೆ, ಲಾಸ್ ಆಫ್ ಕೋಆರ್ಡಿನೇಷನ್ ಆಗುತ್ತೆ ಆ್ಯಂಡ್ ರೆಸ್ಪಾನ್ಸ್ ಟೈಮ್ ಕೂಡ ಕಡಿಮೆ ಆಗುತ್ತೆ. ಹೀಗೆ ಇನ್ನು ಆಲ್ಕೋಹಾಲ್ ತಗೊಂಡಾಗ ನೆಕ್ಸ್ಟ್ ಸ್ಟೇಜ್ ಆಫ್ ಕನ್ಫ್ಯೂಷನ್ ಅಂತ ಆಗುತ್ತೆ. ಆವಾಗ ನಿಮಗೆ ಮಾತಲ್ಲಿ ತಡವರಿಸುವಂಥದ್ದು ಮತ್ತು ಮೆಮೊರಿ ಲಾಸ್ ಆಗುತ್ತೆ. ನೆಕ್ಸ್ಟ್ ಡೇಗೆ ಏನಾಗಿತ್ತು ಹಿಂದಿನ ದಿವಸ ಅನ್ನೋದು ಮರ್ತು ಹೋಗುತ್ತೆ. ನೆಕ್ಸ್ಟ್ ಸ್ಟೇಜ್ ಇನ್ನೂ ಜಾಸ್ತಿ ಆಲ್ಕೋಹಾಲ್ ತಗೊಂಡಾಗ ಸ್ಟೇಜ್ ಆಫ್ ಸ್ಟೂಪರ್ ಅಂತ ಆಗುತ್ತೆ. ಆವಾಗ ಅದು ಸೆಮಿ ಕಾನ್ಷಿಯಸ್ ಅಥವಾ ಅನ್ಕಾನ್ಷಿಯಸ್ ಸ್ಟೇಟ್ಗೆ ನೀವು ಹೋಗ್ಬೋದು. ಅದರ ನೆಕ್ಸ್ಟ್ ಸ್ಟೇಜ್ ಆಫ್ ಕೋಮಾ. ಸೊ ಆಲ್ಕೋಹಾಲ್ ತಗೊಳ್ಳುವಾಗ ನಿಮಗೆಲ್ಲ ಈ ಸ್ಟೇಜಸ್ ಆಫ್ ಇಂಟಾಕ್ಸಿಕೇಷನ್ ಬಗ್ಗೆ ಗೊತ್ತಿರಬೇಕು.